ಇಲ್ಲಿ ಸಮರ್ಥರು ಸೋಲು ಆಗ್ಬೋದು ಅಂತ ಒಂದು ಲೆಕ್ಕ ನಡೆದದು. ಆದ್ದರಿಂದ ಒಂದೇ ಕಾರಣಕ್ಕೆ ಅದು ಆಗ್ತದಂತಲ್ಲ. ಈಗಾಗಲೇ ಅವರು ಸಮರ್ಥರ ಬೆಂಬಲಿಗರಾಗಿರ್ಬೋದು, ಅವ್ರ ಬಳಿತಂದವರಾಗಿರ್ಬೋದು ಸಾಕಷ್ಟು ಪ್ರಯತ್ನ ಮಾಡಿದ್ದಾರೆ. ಮೋಸ್ಟ್ಲಿ ಅವರು ಆರಿಸಿ ಬಂದರೂ ಬರ್ಬೋದು ಅನ್ನೋದು ಒಂದು ಹೋಪ್ಸು ಅದಾವೆ. ಹೀಗಾಗಿ ಭಾಳ ಬ್ಯಾಲೆನ್ಸ್ ಮೇಲೆ ದಾವಣಗೆರೆಯ ರಿಸಲ್ಟ್ ನಿಂತ್ಕೊಂಡದು. ಇದರಲ್ಲಿ ಯಾರು ಗೆದ್ದರು ಯಾರು ಸೋತರು ಒಂದು ಮಿನಿಮಮ್ ರೇಂಜ್ ಮೇಲೆ ಸೋಲ್ತಾರೆ, ಮಿನಿಮಮ್ ರೇಂಜ್ ಮೇಲೆ ಗೆಲ್ತಾರೆ. ಅದಕ್ಕಾಗಿ ಈ ದಾವಣಗೆರೆಯ ಮುಸ್ಲಿಮರ ಮೇಲೆ ಭಾಳಷ್ಟಿಗೆಲ್ಲ ನಿರೀಕ್ಷೆ ಅದ. ಯಾಕಂದರೆ ಏನು ರಿಸಲ್ಟ್ ಕೊಡ್ಬೋದು ಇವರು ಅಂತೇಳಿ ಆ ಎಲ್ಲ ನೆಲೆಗಟ್ಟಿನಾಗ ಮೋಸ್ಟ್ಲಿ ಸಮರ್ಥ ಬೀಳ್ಬೋದಾ ಅನ್ನೋಂಥ ಮಾತು ಕೇಳ್ತಾ ಇರ್ತಾರೆ. ಆದರೆ ಅಷ್ಟು ಸುಲಭವಾಗಿ ಸೋಲಿಕ್ಕಿಲ್ಲ ಅನ್ನೋಂಥ ಮಾತುಗಳದಾವೆ. ಯಾಕಂದರೆ ಇಡೀ ಲಿಂಗಾಯತ್ ಲಾಬಿ ಇವ್ರ ಹಿಂದೆ ನಿಂತು ಕೆಲಸ ಮಾಡಿದ. ಬಟ್ ವೋಟರ್ ಸೆಟ್ ಅದಾರ ಅನ್ನೋದು ಲೆಕ್ಕ ಹಾಕಿದಾಗ ಇದು ಮೋಸ್ಟ್ಲಿ ಮುಸ್ಲಿಂ ಕ್ಯಾಂಡಿಡೇಟ್ ಕೊಡಬೇಕಾಗಿತ್ತು ಅನ್ನೋಂಥದ್ದು ಯಾರಿಗಾದರೂ ತಲೆಯಲ್ಲಿ ಹುಳ ಹೋಗೋದ್ರಲ್ಲಿ ಎಲ್ಲ ಮಾತಿಲ್ಲ. ಈ ಎಲ್ಲ ಪ್ರಯತ್ನದಿಂದ ಹಲವಾರು ಪ್ರಯತ್ನದಿಂದ ಈ ಸೋಲು ಆಯಿತು ಅನ್ನೋದು ಮಾತ್ರ. ಈ ರಿಜ್ವಾನ್ ಮತ್ತು ಸಲೀಮ್ ಇದ್ದಂಥವರು ಇವತ್ತಿನ ಏನಾದರೂ ಸೋತಿದ ಕಾರಣ ನಮ್ಮ 3 ಮಂದಿ ಲೀಡರ್ಗಳು ಸೀನಿಯರ್ ಲೀಡರ್ ಆಫ್ ದ ಪಾರ್ಟಿ ಮುಸ್ಲಿಮರಿದ್ದಾರೆ. ಅವರ ಕಾರಣ ಅಂತೇಳಿ ಅವರ ವಿರೋಧವಾಗಿ ಅವರ ಪ್ರತಿರೋಧ ಮಾಡುವಂಥ ಜನ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಇನ್ನೇನಾಗ್ತದೆ, ಯಾರು ಗೆಲ್ಲಿ ಯಾರು ಸೋಲಿ ಅಂತ ಪೆಟ್ಟಿಗಳು ಹೋಗಿಬಿಟ್ಟಿದ್ದಾವೆ. ಬಟ್ ಈಗ ಒಂದೇನಪ್ಪ ಅಂತಂದ್ರೆ ಸೋಲೋದಕ್ಕೊಂದು ಕಾರಣ ಹುಡುಕ್ಬೇಕಾಗೈತೆ. ಯಾರು ಸೋಲ್ತಾರೋ ಏನೋ ಗೊತ್ತಿಲ್ಲ. ಗೆದ್ದರಂತೆ ಅದು ಖುಷಿ ಪಟ್ಟೆ ಪಡ್ತಾರೆ. ಸೋಲ್ತಾರೆ ಒಬ್ಬರು ಮತ್ತು ಕೆಸರು ಸ್ಟಾರ್ಟ್ ಇದ್ದೇ ಇರ್ತದೆ. ಈ ರಾಜಕೀಯದೊಳಗೆ ಇದಕ್ಕಂಥದ್ದು ಒಬ್ಬರೊಬ್ಬರ ಕೆಸರು ಇರ್ತದೋ ತಾವು ಸಜ್ಜನ ತಿಳ್ಕೊಳ್ಳೋ ಪ್ರಯತ್ನ ಮಾಡೋದು, ಸೋಲಿನಿಂದ ತಪ್ಪಿಸ್ಕೊಳ್ಳೋ ಪ್ರಯತ್ನ ಮಾಡೋದು ಎಲ್ಲ ನಡೆದಿರ್ತಾವೆ. ಹಂಗೆ ನಡೆದಿರ್ಬೋದು. ಆದರೆ ಇದು ಮೋಸ್ಟ್ಲಿ ಸುಳ್ಳಾಗಲಿರೋದು ಎಲ್ಲ ಅಭಿಪ್ರಾಯ. ನೋಡ್ರಿ ಏನಾಗ್ತದೆ. ಒಟ್ಟಿನಲ್ಲೇ ಈ ಸಲದ ಈ ದಕ್ಷಿಣ ದಾವಣಗೆರೆ ಚುನಾವಣೆ ಬಹಳ ಏನಂತೀರಿ ಅದಕ್ಕೆ ತನ್ನ ರಹಸ್ಯವನ್ನು ಬಿಟ್ಟುಕೊಟ್ಟಿಲ್ಲ. ನೋಡಲು ಯಾರು ಗೆಲ್ತಾರೆ ಅನ್ನೋದು ಮಾತನ್ನು ಈ ನೆಲೆಗಟ್ಟಿನಲ್ಲಿ ಯೋಚನೆ ಮಾಡ್ತಾ ಇದರಲ್ಲಿ ಯಾರು ಗೆದ್ದರೂ ಅಷ್ಟೇ. ಯಾಕಪ್ಪ ಅಂತಂದ್ರೆ ಇನ್ನು ಮುಂದಿನ 2 ವರ್ಷ. ಬಟ್ ಇಲ್ಲಿ ಮುಸ್ಲಿಂ ಕ್ಯಾಂಡಿಡೇಟ್ಗೆ ಮುಂದಿನ ಚುನಾವಣೆ ಆದರೂ ಕೊಟ್ಟರೆ ಭಾಳ ಯೋಗ್ಯ ಅನ್ನೋದೊಂದು ಮಾತು ನೆನಪಿಟ್ಕೊಂಡು ಮುಂದಿನ ಹೆಜ್ಜೆ ಇಡಬೇಕಾಗಿದೆ ಅಂತೇಳಿ ಈ ಕಾಂಗ್ರೆಸ್ಸಿಗೆ ಹೇಳಬೇಕಾಗಿದೆ. ಅಂದರೆ ಗೆದ್ರಂತೆ ಗೆದ್ದು ಹೋಯ್ತು. ಇಲ್ಲಪ್ಪ ಅಂತಂದರೆ ಇದೊಂದು ದೊಡ್ಡ ಹೊಡೆತ, ಒಂದು ಪಾಠನೂ ಹೌದು ಕಾಂಗ್ರೆಸ್ಸಿಗೆ ಅನ್ನೋದು ಮಾತು ಹೇಳ್ತಾ ಇದ್ದು. ನಿಮಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಜೊತೆಗೆ ಸಬ್ಸ್ಕ್ರೈಬ್ ಮಾಡಿಸ್ಕೊಳ್ಳಿ. 60 ನ್ಯೂಸ್ ಅರ್ಥತೆ ಸೀತಾರಾಮ ಸತ್ಯ ಕೈಗೊಂಡು ವಂದನೆಗಳು.